ಹಾಂ, ಇವತ್ತು ಇನ್ನೊಂದು ಮುಖ್ಯವಾದ ವಿಷಯದ ಬಗ್ಗೆ, ನನಗೆ ಗೊತ್ತಿರೋ ವಿಷಯದ ಬಗ್ಗೆ ತಿಳಿಸೋಕೆ ಬಂದಿದ್ದೀನಿ. ಇದು ನಾನು ತಿಳ್ಕೊಂಡಿರ್ತಕ್ಕಂತಹ ವಿಷಯ. ಇದನ್ನು ಪ್ರತಿಯೊಂದು ನೊಂದ ಹೆಣ್ಣು ತಿಳ್ಕೊಬೇಕು, ಹಾಗೆ ನೋಯಿಸಿದವರು ತಿಳ್ಕೊಳ್ಬೇಕು. ಏನಪ್ಪ ಅಂದರೆ, ಈಗ ನಮ್ಮ ಹಿರಿಯರು ಕೆಲವು ಸಂಪ್ರದಾಯಗಳನ್ನು ಆಚರಿಸಿರ್ತಾರೆ. ನಿಮಗೆ ಗೊತ್ತೋ ಗೊತ್ತಿಲ್ವೋ, ನಾವು ಆಚರಿಸೋ ಸಂಪ್ರದಾಯ ಪ್ರತಿಯೊಂದಕ್ಕೂ ಒಂದು ವೈಜ್ಞಾನಿಕ ಕಾರಣ ಇದೆ. ಆ ವೈಜ್ಞಾನಿಕ ಕಾರಣವನ್ನು ನಾವು ತಿಳ್ಕೊಂಡು ಆ ಸಂಪ್ರದಾಯಗಳನ್ನು ಆಚರಿಸಬೇಕು. ಎಲ್ಲವಕ್ಕೂ ಅಷ್ಟೇ, ಆ ವೈಜ್ಞಾನಿಕ ಕಾರಣ ಇಲ್ಲದಲ್ಲೇ ಅವರು ಆ ಸಂಪ್ರದಾಯಗಳನ್ನು ಆಚರಿಸಿಲ್ಲ. ಹಾಗಂತ ಆ ವೈಜ್ಞಾನಿಕ ಕಾರಣಗಳನ್ನು ಇಟ್ಕೊಳ್ದಲೇ ಆ ಸಂಪ್ರದಾಯಗಳನ್ನು ಇವ್ರ ಮೇಲೆ ಹೇರಬಾರ್ದು. ಕೆಲವೊಂದು ಆಚರಿಸೋ ಅಂಥವು ಇರ್ತವೆ, ಕೆಲವೊಂದು ಬಿಡೋ ಅಂಥವು ಕೂಡ ಇದ್ದಾವೆ. ಬಿಡೋ ಅಂಥವನ್ನ ಬಿಟ್ಬಿಡಬೇಕು ಅಂತ ಎಷ್ಟೋ ಬಿಡೋ ಅಂತಹ ಸಂಗತಿಗಳಿದೆ. ಆ ಸಂಪ್ರದಾಯಗಳಿಂದ ಎಷ್ಟೋ ಹೆಣ್ಮಕ್ಳು ಇದುವರೆಗೂ ಕುದೀತಾ ಇದ್ದಾರೆ. ಹೌದು, ಮೊದಲಿನಷ್ಟು ಇಲ್ದಲೇ ಇರ್ಬೋದು, ಆದರೆ ತುಂಬ ಆ ಸಂಪ್ರದಾಯವನ್ನು ಆಚರಿಸೋ ಮನೆಗಳಲ್ಲಿ ಅದಿನ್ನೂ ಇದೆ, ಅದಿನ್ನೂ ಹೋಗಿಲ್ಲ. ಆ ಹೆಣ್ಣು ಅದರಿಂದ ಹೊರಗೆ ಬರಲಿಕ್ಕೂ ಆಗದೆ, ಅಲ್ಲೇ ಇರಲಿಕ್ಕೂ ಆಗದೆ ಒದ್ದಾಡ್ತಾ ಇರ್ತಾಳೆ. ಆಕೆ ನೋವನ್ನ ಯಾರಿಗೂ ಹೇಳೋಕ್ಕೆ ಕೂಡ ಆಗೋದಿಲ್ಲ. ಮೊದಲೇ ಆ ನೋವಲ್ಲಿ ಇರ್ತಾಳೆ. ಆ ನೋವಲ್ಲೂ ನೀವು ಅವಳಿಗೆ ಇನ್ನೂ ಒಂದು ನೋವು ಕೊಟ್ಟರೆ ಅದನ್ನು ತಡ್ಕೊಳ್ಳೋ ಶಕ್ತಿ ಆಕೆಯಲ್ಲಿ ಇರಲ್ಲ. ಯಾವುದೇ ಹೆಣ್ಮಗು ಆಗಿರ್ಬೋದು. ಫಸ್ಟು ಆ ಸಂಪ್ರದಾಯಗಳನ್ನು ಆಕೆ ಮೇಲೆ ಏರೋ ಮೊದಲು ಅದಕ್ಕೆ ಏನು ವೈಜ್ಞಾನಿಕ ಕಾರಣ ಇದೆ ಅಂತ ತಿಳ್ಕೊಳ್ಳಿ. ಆ ವೈಜ್ಞಾನಿಕ ಕಾರಣವನ್ನು ನೀವು ತಿಳ್ಕೊಂಡ್ರೆ, ಖಂಡಿತವಾಗಿ ಹೇಳ್ತಾ ಇದ್ದೀನಿ, ನೀವು ಯಾವತ್ತೂ ಆಕೆ ಮೇಲೆ ಅದನ್ನು ಏರೋದಕ್ಕೆ ಹೋಗಲ್ಲ. ನಾನು ಇವತ್ತು ಹೇಳೋಕ್ಕೆ ಹೊರಟಿರೋ ವಿಷಯ ಅದೇ, ಗಂಡ ಸತ್ತ ತಕ್ಷಣ ಹೆಣ್ಣಿನ ಎಲ್ಲ ಅಲಂಕಾರಗಳನ್ನು ತೆಗೆಯುವಂತಹ ವಿಷಯ. ಇವತ್ತಿನ ಹೆಣ್ಮಕ್ಳಿಗೆ ಬಿಡಿ, ಆ ತಾಳಿ ಕುಂಕುಮ ಅದೆಲ್ಲ ಸೆಂಟಿಮೆಂಟ್ ಇಲ್ಲ. ಆದರೆ ಆ ಸೆಂಟಿಮೆಂಟ್ ಇಟ್ಕೊಂಡಿರೋ ಹೆಣ್ಮಕ್ಳಿಗೆ ಅದು ತುಂಬ ನೋವು ಕೊಡುತ್ತೆ. ಎಷ್ಟರ ಮಟ್ಟಿಗೆ ಅಂದರೆ, ಈ ಭೂಮಿ ಮೇಲೆ ಇರಬಾರ್ದೇನಪ್ಪ ಅನ್ನೋಷ್ಟ್ರ ಮಟ್ಟಿಗೆ ನೋವು ಕೊಡುತ್ತೆ. ಅದಕ್ಕೆ ಕಾರಣಗಳು ಇದ್ದಾವೆ ಕಣ್ರಿ. ನೀವು ಯಾಕೆ ಮಾಂಗಲ್ಯ ಹಾಕ್ತಾಯಿದ್ರಿ, ಯಾಕೆ ಕರಿಮಣಿ ಸರವನ್ನು ಹಾಕ್ತೀರಿ, ಯಾಕೆ ಕಾಲುಂಗುರವನ್ನು ಹಾಕ್ತೀರಿ, ಯಾಕೆ ಕೈಬಳೆಗಳನ್ನು ತೊಟ್ಕೊಳ್ತೀರಿ, ಇದಕ್ಕೆ ಪ್ರತಿಯೊಂದಕ್ಕೂ ವೈಜ್ಞಾನಿಕ ಕಾರಣ ಇದೆ. ಅದು ಗಂಡ ಇದ್ದಾನೆ ಅಂತ ಹಾಕ್ಕೊಳ್ಳೋದಲ್ಲ, ಗಂಡ ಮದುವೆ ಆಗಿದ್ದೀವಿ ಅಂತ ಹಾಕ್ಕೊಳ್ಳೋದು ಅಲ್ಲ. ಅದು ಹಾಕ್ಕೊಳ್ಳೋದಕ್ಕೆ ಕಾರಣಗಳಿದ್ದಾವೆ. ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲದಲೇ ಇರ್ಬೋದು, ಅಥವಾ ಗೊತ್ತಿರಲೂಬಹುದು. ಗೊತ್ತಿಲ್ಲದೇ ಇದ್ದರೆ ಇದು ತಿಳ್ಕೊಳ್ಳಿ ಅಂಥೇಳಿ. ಮದುವೆ ಆದ ತಕ್ಷಣ ಆಕೆಯ ದೇಹದಲ್ಲಿ ಹಲವಾರು ವ್ಯತ್ಯಾಸಗಳಾಗ್ತವೆ. ಆಕೆಯ ಹೃದಯದಲ್ಲಾಗಿರ್ಬೋದು, ಆಕೆಯ ಗರ್ಭಕೋಶದಲ್ಲಾಗಿರ್ಬೋದು, ಆಕೆಯ ರಕ್ತ ಪರಿಚಲನೆಯಲ್ಲಾಗಿರ್ಬೋದು, ಹಾಗೆ ಋತುಮತಿ ಆಗುವಂಥ ಸಮಯದಲ್ಲಾಗಿರ್ಬೋದು, ಹಲವಾರು ಬದಲಾವಣೆಗಳು ಉಂಟಾಗುತ್ತೆ. ಅದನ್ನು ತಡೆಯೋ ಶಕ್ತಿ ಇರೋದು ಆ ಕರಿಮಣಿಗೆ ಮಾತ್ರ ಕಣ್ರಿ. ಹವಳಗಳಿಗೆ ಹೃದಯಕ್ಕೆ ಆಗುವಂತಹ ತೊಂದರೆಗಳನ್ನು ತಡೆಯುವಂತಹ ಶಕ್ತಿ ಇರುತ್ತಂತೆ. ಅದಕ್ಕೆ ಆಗಿನ ಕಾಲದಲ್ಲಿ ಕರಿಮಣಿಯನ್ನು ಅಥವಾ ಕಪ್ಪು ದಾರವನ್ನು ಆ ತಾಳಿಯಲ್ಲಿ ಪೋಣಿಸಿ ಹಾಕ್ತಾಯಿದ್ರು. ಅದು ಒಂದು ಬಂಗಾರನೂ ಒಂದು ಲೋಹ ಅಲ್ವಾ. ಆ ಲೋಹಗಳಿಗಾಗಿರ್ಬೋದು, ಹವಳಗಳಿಗಾಗಿರ್ಬೋದು, ನಮ್ಮ ಹೃದಯದ ರಕ್ತ ಪರಿಚಲನೆಯನ್ನು ಸಮತೋಲನದಲ್ಲಿ ಇಡುವಂತಹ ಶಕ್ತಿ ಇರುತ್ತಂತೆ. ಅದಕ್ಕೆ ಅವಾಗೆಲ್ಲ ಕರಿಮಣಿಯನ್ನು ಇಲ್ಲಿ ಎದೆಯ ಭಾಗಕ್ಕೆ ಹಾಕ್ತಾಯಿದ್ರು. ಅದು ಸರಿಯಾದ ಪದ್ಧತಿ. ಆ ಒಂದು ಕಾರಣಕ್ಕೆ ಅದನ್ನು ಹಾಕ್ತಾಯಿದ್ರೆ ಹೊರತು ಮದುವೆ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ಅಲ್ಲ, ಅಥವಾ ಗಂಡ ಸತ್ತ ತಕ್ಷಣ ಅದನ್ನು ತೆಗಿಬೇಕು ಅಂತಲೂ ಅಲ್ಲ. ಹಾಗೆ ಇನ್ನೊಂದು ಕಾಲುಂಗುರ. ಆ ಕಾಲುಂಗುರಕ್ಕೂ ನಮ್ಮ ಗರ್ಭಕೋಶದ ನರಕ್ಕೂ ಲಿಂಕ್ ಇದೆ, ಜೋಡಣೆಯಾಗಿದೆ. ಆ ಲೋಹಗಳಿಗೆ, ಯಾವುದೇ ಒಂದು ಲೋಹ ಆಗಿರ್ಬೋದು, ಆ ಲೋಹಗಳಿಗೆ ರಕ್ತ ಪರಿಚಲನೆಯನ್ನು ಶುದ್ಧ ಮಾಡುವಂತಹ, ರಕ್ತ ಪರಿಚಲನೆಯನ್ನು ಸರಿಯಾಗಿ ಇಟ್ಕೊಳ್ಳುವಂತಹ ಶಕ್ತಿ ಇರುತ್ತೆ. ಅದಕ್ಕೋಸ್ಕರ ಅವರು ಆ ಕಾಲುಂಗುರವನ್ನು ಹಾಕ್ತಾಯಿದ್ರು. ಆದರೆ ಬರ್ತಾ ಇದೇನಾಯಿತು, ಆ ಸಂಪ್ರದಾಯ ಗಂಡ ಸತ್ತ ತಕ್ಷಣ ಇದ್ಯಾವುದು ಬೇಡ
ಆ ಗಂಡ ಮದುವೆ ಆಗಿದ್ದಾನೆ ಅನ್ನೋ ಕಾರಣಕ್ಕೋಸ್ಕರ ಇದನ್ನೆಲ್ಲ ಆಗ್ತಾಯಿದ್ರು ಅನ್ನೋದು ಆ ತಲೆ ಒಳಗೆ ಹೋಗ್ಬಿಟ್ಟಿತ್ತು. ಅದನ್ನು ಯಾರ ಕೈಲೂ ತೆಗೆಯೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಅದು ಬರ್ತಾ 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 ಏನು ಬಾಯಿತು, ಆ ಆ ಸಂಪ್ರದಾಯ ಹಾಗೆ ಉಳ್ಕೊಂಡ್ಬಿಡ್ತು. ಇನ್ನು ಬಳೆ ನಮ್ಮ ನೋಡಿರ್ಬೋದು, ಇಲ್ಲಿ ನಾಡಿ ಇದೆ ಅಲ್ವಾ, ಇದು ಒಂದೊಂದು ಸತಿ ತನ್ನ ಕಾರ್ಯವನ್ನು ನಿಧಾನಗೊಳಿಸುತ್ತೆ. ಆ ನಿಧಾನಗೊಳಿಸಿದಾಗ ಆ ರಕ್ತ ಪರಿಚಲನೆ ನೀಟಾಗಲ್ಲ. ಆ ಕಾರಣಕ್ಕೋಸ್ಕರ ಆ ಬಳೆಗಳ ಸದ್ದು ಆ ನರವನ್ನು ಎಚ್ಚರಿಸುತ್ತಂತೆ. ಈ ಕಾರಣಗಳಿಗೋಸ್ಕರ ಆ ಬಳೆಗಳನ್ನು ಹಾಕ್ತಾಯಿದ್ರು. ಇನ್ನು ಹೂವು ಕುಂಕುಮ ಗಂಡ ಬರೋಕ್ಕಿಂತ ಮುಂಚೆನೂ ಹಾಕಿರ್ತಾಳೆ, ಗಂಡ ಸತ್ತ ಮೇಲೂ ಅವಳು ಹಾಕಲೇಬೇಕು. ಅದು ಅವಳ ಹಕ್ಕು ಕಣ್ರಿ. ಗಂಡ ಸತ್ತ ತಕ್ಷಣ ಆಕೆಯನ್ನು ಸುಮಂಗಲಿ ಅನ್ನಲ್ಲ. ನಿಮಗೆ ಸುಮಂಗಲಿ ಪದದ ನಿಜವಾದ ಅರ್ಥ ಗೊತ್ತಾ? ಅದೃಷ್ಟವಂತಳು ಅಂತ. ಯಾಕ್ರಿ ಅವಳು ಅದೃಷ್ಟವಂತಳಲ್ಲ? ಭೂಮಿ ಮೇಲೆ ಒಂದು ಜನ್ಮ ಪಡಿಬೇಕು ಅಂದ್ರೆ ಪುಣ್ಯ ಬೇಕು. ಗಂಡ ಸತ್ತ ತಕ್ಷಣ ಅದೃಷ್ಟವಂತಳಾಗ್ದಲೇ ಇರ್ತಾಳ? ಓದಿಸ್ತಾಳೆ, ಒಂಟಿ ಜೀವನವನ್ನು ಎದುರಿಸ್ತಾಳೆ, ಯಾರು ಏನೇ ಅಂದರೂ ತಲೆ ಕೆಡಿಸ್ತಾಳೆ, ಮಕ್ಕಳನ್ನ ಸಾಕ್ತಾಳೆ. ಅವಳಿಗೂ ಅವಕಾಶಗಳಿರ್ತಾವಲ್ವೇನ್ರಿ? ದಾರಿ ತಪ್ಪು ಎಲ್ಲ ಅವಕಾಶಗಳು ಆಕೆಗಿರುತ್ತೆ. ಆದರೆ ಅದನ್ನೆಲ್ಲ ಬಿಟ್ಟು ಆಕೆ ಮಕ್ಕಳಿಗೋಸ್ಕರ ಬದುಕ್ತಾಳೆ, ತನ್ನ ಮನೆಗೋಸ್ಕರ ಬದುಕ್ತಾಳೆ. ಹಾಗಿದ್ಮೇಲೆ ಅವಳು ಅದೃಷ್ಟವಂತಳ ಅಂತ ಯಾಕೆ ಕರೆಯಲ್ಲ ನೀವು? ಸುಮಂಗಲಿ ಅನ್ನೋ ಪದದ ನಿಜವಾದ ಅರ್ಥನೇ ಅದೃಷ್ಟವಂತಳು ಅಂತ. ಫಸ್ಟು ಅದನ್ನು ತಿಳ್ಕೊಳ್ಳಿ. ಸುಮ್ಮನೆ ಅರಶಿನ ಕುಂಕುಮ ಇಟ್ಕೊಂಡ ತಕ್ಷಣ ಸುಮಂಗಲಿಯರಾಗಲ್ಲ ಕಣ್ರಿ. ಅರಶಿನ ಕುಂಕುಮದ ಬೆಲೆನೇ ಗೊತ್ತಿಲ್ದವರೆಲ್ಲ ಅರಶಿನ ಕುಂಕುಮ ಇಟ್ಕೊಳ್ತಾರೆ. ಅವ್ರನ್ನೆಲ್ಲ ಸುಮಂಗಲಿ ಅಂದರೆ ಅದಕ್ಕೆ ಅರ್ಥನೇ ಇರೋದಿಲ್ಲ. ಗಂಡ ಇದ್ದರೂ ಗಂಡನ ಬೆಲೆ ಗೊತ್ತಿಲ್ದರು ಎಷ್ಟೋ ಜನ ಇದ್ದಾರೆ. ಅವರು ಕಂಡ್ರೆ ನಿಜವಾದ ವಿಧಿಯವರು, ಬೇರೆಯವರಲ್ಲ. ದಯವಿಟ್ಟು ಆ ಸಂಪ್ರದಾಯ ಅನ್ನೋ ಹೆಸರಲ್ಲಿ ಆ ಹೆಣ್ಮಗುಗೆ ನೋವು ಕೊಡಬೇಡಿ. ಆಗಾಗೋ ಚಿತ್ರ ಹಿಂಸೆ ಆ ಶತ್ರುಗಳಿಗೂ ಬೇಡ ಕಣಿ. ನಿಜವಾಗ್ಲೂ ತುಂಬ ತುಂಬ ಘೋರವಾದ ವಿಷಯ ಅದು. ಏಕೆಂದರೆ ಅಷ್ಟು ದಿನ ಆ ಮಾಂಗಲ್ಯ, ಆ ಬಳೆ ಅವನ್ನೆಲ್ಲ ತೊಟ್ಟಂಥ ಅವಳಿಗೆ ತಾನು ಎಲ್ಲರ ಸಂತೋಷಕ್ಕೋಸ್ಕರ ನನ್ನ ಸಂತೋಷವನ್ನು ಬಲಿ ಕೊಡಬೇಕಲ್ಲ ಅಂದಾಗ ಆಕೆಗೆ ನೋವಾಗುತ್ತೆ ಕಣ್ರಿ. ಸರಿ, ಇದೆಲ್ಲ ಸಂಪ್ರದಾಯ ನಾವು ಆಚರಿಸ್ಬೇಕು ಅಂತಿರಲ್ಲ. ಆಗಿನ ಕಾಲದಲ್ಲಿ ಗಂಡ ಸತ್ತರನ್ನ ಮನೆಯಿಂದ ಹೊರಗೆ ಕಳಿಸ್ತಿರ್ಲಿಲ್ಲ, ಶಿಕ್ಷಣವನ್ನು ಕೂಡ ಕೊಡ್ತಾ ಇರಲಿಲ್ಲ, ಕೆಲಸಕ್ಕೂ ಕೂಡ ಕಳಿಸ್ತಾ ಇರಲಿಲ್ಲ. ಮನೆಯಲ್ಲಿ ಯಾರು ಇರ್ತಾರೋ ಅವರೆಲ್ಲರೂ ಸೇರಿ ಅವಳ ಮಗುವನ್ನು ನೋಡ್ಕೊಳ್ತಾ ಇದ್ರು. ಹಾಗಾದರೆ ಈಗಲೂ ಹಾಗೆ ಮಾಡಿ. ಮಾಡೋಕ್ಕಾಗಲ್ಲ ಅಲ್ವಾ? ಇದನ್ನು ಮಾಡೋಕ್ಕಾಗಲ್ಲ ಅಂದಮೇಲೆ ಅವಳ ಮೇಲೆ ಅಧಿಕಾರ ಚಲಾಯಿಸೋ ರೈಟ್ಸ್ ಕೂಡ ನಿಮಗಿಲ್ಲ. ಕೆಲಸಕ್ಕೆ ಹೋಗೋಕ್ಕೆ ಅವಳು ಬೇಕು, ಅವಳ ಮಗಳನ್ನ ಅವಳು ಸಾಕಬೇಕು, ಅವಳ ಕುಟುಂಬವನ್ನು ಅವಳು ನೋಡ್ಕೋಬೇಕು. ಆದರೆ ಬೇರೆ ವಿಷಯಗಳಲ್ಲಿ ಸಂಪ್ರದಾಯ ಆಚರಿಸ್ರಿ. ಮತ್ತು ಈ ಸಂಪ್ರದಾಯನೂ ಕೂಡ ಯಾಕೆ ಜವಾಬ್ದಾರಿ ತಗೊಳ್ಳೋದಕ್ಕೆ ಮಾತ್ರ ಆಗಲ್ಲ, ಅಧಿಕಾರ ಮಾತ್ರ ಚಲಾಯಿಸೋದಕ್ಕೆ ಬರುತ್ತಾ? ಇದು ಎಲ್ಲ ಹೆಣ್ಮಕ್ಳು ಇದರಲ್ಲೂ ನಡೆಯುವಂತಹ ವಿಷಯ. ಹೆಣ್ಮಕ್ಳು ಅಷ್ಟೇ, ತಗೊಳ್ರಿ, ದಿಟ್ಟ ನಿರ್ಧಾರವನ್ನು ತಗೊಳ್ರಿ. ನಿಮ್ಮ ಬದುಕನ್ನು ನೀವು ಬದುಕ್ತಾ ಇದ್ದೀರಾ, ನಿಮ್ಮ ಬದುಕನ್ನು ಬೇರೆಯವರು ನಿರ್ಧರಿಸಬಾರ್ದು. ಎಲ್ಲಿವರೆಗೂ ನೀವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರ್ತೀರೋ ಅಲ್ಲಿವರೆಗೂ ನೀವಾಗಿರೋಕ್ಕೆ ಸಾಧ್ಯನೇ ಇಲ್ಲ. ನೀವಾಗಿರ್ರಿ, ತಪ್ಪು ಹೆಜ್ಜೆ ಇಡಬೇಡಿ. ಆದರೆ ನಿಮಗೆ ಸರಿ ಅನ್ನಿಸ್ದೇ ಇರೋ ಕೆಲಸವನ್ನು ದಯವಿಟ್ಟು ಮಾಡಬೇಡಿ. ಈ ಸಂಪ್ರದಾಯ, ಆಚಾರ, ವಿಚಾರ ಅನ್ನೋದರಲ್ಲಿ ಕಟ್ಟಿಬಿದ್ದು ನಿಮ್ಮ ಜೀವನದ ಅಮೂಲ್ಯವಾದ ಕ್ಷಣಗಳನ್ನು ಕಳ್ಕೊಳ್ಬೇಡಿ. ನಗೋ ಹಾಗಿಲ್ಲ, ಅಳೋ ಹಾಗಿಲ್ಲ, ಹೊರಗಡೆ ಹೋಗೋ ಹಾಗಿಲ್ಲ. ಹಾಗಾದರೆ ಹೆಂಡತಿ ಸತ್ತ ತಕ್ಷಣ ಗಂಡ ಹಾಗೇ ಇರ್ತಾನ? ಇದ್ಯಾವ ನ್ಯಾಯ ಸೀಮೆ ನ್ಯಾಯ ಕಣ್ರಿ. ಅವನು ಮಾತ್ರ ಇನ್ನೊಂದು ಮದುವೆ ಆಗಿ ಆರಾಮಾಗಿರ್ಬೋದಂತೆ, ನಾವು ಮಾತ್ರ ಇರೋಕ್ಕಾಗಲ್ಲಂತೆ. ಹಾಗಂತ ಯಾವ ಹೆಣ್ಣು ಇನ್ನೊಂದು ಮದುವೆ ಆಗೋ ಯೋಚನೆ ಮಾಡಲ್ಲ. ಯಾಕೆಂದರೆ ಅವಳು ಬದುಕ್ತಾ ಇರೋದು ಮಕ್ಕಳಿಗೋಸ್ಕರ ಮಾತ್ರ ಬದುಕ್ತಾ ಇರ್ತಾಳೆ. ಅವಳಿಗೆ ಗೊತ್ತಿರುತ್ತೆ ಅವಳ ಲಿಮಿಟ್ಸಲ್ಲಿ ಅವಳು ಇರ್ತಾಳೆ, ಅವಳ ಲಿಮಿಟ್ಸಲ್ಲಿ ಅವಳು ದಾಟೋದಿಲ್ಲ ಅಂತಲೂ ಅವಳಿಗೆ ನಂಬಿಕೆ ಇರುತ್ತೆ.
ನೀವು ಬಂದು ಅಲ್ಲಿ ಕಡ್ಡಿ ಅಲ್ಲಾಡ್ಸೋದು ಅವಶ್ಯಕತೆ ಯಾರಿಗೂ ಇರಲ್ಲ. ಇವತ್ತು ಅವಳು ಅವ್ರ ಮಗುವನ್ನು ನೋಡ್ಕೊತಾ ಇದ್ದಾಳೆ, ಆ ಸಂಸಾರವನ್ನು ನಿಭಾಯಿಸ್ತಾ ಇದ್ದಾಳೆ ಅಂದರೆ ಅವಳೇ ನಿಜವಾದ ಸುಮಂಗಲಿ. ಅದು ನನ್ನ ಪ್ರಕಾರ. ನೀವು ಹೇಗೆ ಕರ್ಕೊತೀರೋ ಅಥವಾ ಅರಿಶಿನ ಕುಂಕುಮ ಇಟ್ಕೊಂಡು ಉದ್ದುದ್ದ ತಾಳಿ ಹಾಕ್ಕೊಂಡು ಇದ್ದರೆ ಸುಮಂಗಲಿಯರು ಅಂತ ನೀವು ಅಂದ್ಕೊಂಡಿದ್ರೆ ಅದು ನಿಮಗೆ ಬಿಟ್ಟಿದ್ದು. ನನ್ನ ಪ್ರಕಾರ ಯಾರು ಅದಕ್ಕೆಲ್ಲ ಮಹತ್ವವನ್ನು ಕೊಟ್ಟು ಅದನ್ನು ಕಣ್ಣಿಗೆ ಹೊತ್ಕೊಂಡು ಕಾಪಾಡಿರ್ತಾರಲ್ಲ ಅವರೇ ನಿಜವಾದ ಸುಮಂಗಲಿಯರು. ಗಂಡ ಇದ್ದು ಗಂಡಂಗೆ ಮರ್ಯಾದೆ ಕೊಡ್ದಲೇ 3 ಹೊತ್ತು ಅರಿಶಿನ ಕುಂಕುಮ ಇಟ್ಕೊಂಡ್ರೆ ಅವಳು ಸುಮಂಗಲಿ ಆಗಲ್ಲ ಕಣ್ರಿ, ಸಾಧ್ಯನೇ ಇಲ್ಲ ಅದು. ಅಂಥ ಜನಕ್ಕೆ ನಾನು ಏನು ಹೇಳಬೇಕು ಅಂತ ನನಗೆ ಗೊತ್ತಾಗಲ್ಲ. ನಾನು ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊಡಲ್ಲ. ಯಾಕೆಂದರೆ ಜೀವನ ನಮ್ಮದು. ಹುಟ್ಟಬೇಕಾದ್ರೆ ಒಬ್ಬರೇ ಬಂದಿದ್ದೀವಿ ಕಣ್ರಿ. ಬ್ರಹ್ಮ ಏನು ನನ್ನ ಜೊತೆ ಗಂಡಂಗೆ ಕಳಿಸಿರಲಿಲ್ಲ ಅಲ್ವಾ? ಮಧ್ಯ ಎಲ್ಲ ಸಂಬಂಧಗಳು ಹಾಕ್ಕೊಳ್ತವೆ. ಆ ಸಂಬಂಧಗಳ ಜೊತೆ ಜೀವನ ಸಾಗಿಸ್ಬೇಕು. ಹಾಗಂತ ಆ ಸಂಬಂಧಗಳಿಗೋಸ್ಕರ ನಮ್ಮ ಜೀವನವನ್ನು ಬಲಿ ಕೊಡೋದು ಎಷ್ಟರ ಮಟ್ಟಿಗೆ ಸರಿ? ನನಗಿದು ಅರ್ಥನೇ ಆಗ್ತಾಯಿಲ್ಲ. ಎಲ್ಲರೂ ಭೂಮಿ ಮೇಲೆ ಒಬ್ಬರೇ ಬಂದಿರೋದು ಕಣ್ರಿ, ಒಬ್ಬರೇ ಹೋಗ್ತೀವಿ. ಇದೊಂದು ನಾಟಕ ಮಂದಿರ ಇದ್ದಾಗೆ. ಇಲ್ಲಿ ಅವ್ರವ್ರಿಗೆ ಪಾತ್ರಗಳನ್ನ ಹಂಚಿದಾನೆ ದೇವರು. ಆ ಪಾತ್ರಗಳನ್ನು ನಿಭಾಯಿಸಬೇಕು ಅಂದಾಗ ನಾವಾಗೇ ಇರಬೇಕು. ನಾವು ಯಾರ್ದೋ ತಾಳಕ್ಕೆ ಕುಣಿಯೋ ಗೊಂಬೆಗಳಾದರೆ ನಮ್ಮ ಪಾತ್ರಕ್ಕೆ ಏನ್ರಿ ಬೆಲೆ? ಇಷ್ಟು ಅರ್ಥ ಮಾಡ್ಕೊಳ್ತೀರಾ ಅಂತ ನಾನು ಭಾವಿಸಿದ್ದೀನಿ. ಅರ್ಥ ಮಾಡ್ಕೊಂಡಿದ್ದೀರಲ್ವ?